ಆತ್ಮೀಯ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಬದುಕಿನ ದುಃಖಕ್ಕೆ ಮುಖ್ಯ ಕಾರಣ ಏನು ಅನ್ನೋದ್ರ ಬಗ್ಗೆ ನಮ್ಮ ಬಸವಣ್ಣನವರು ತಮ್ಮ ವಚನದ ಮೂಲಕ ಅದ್ಭುತವಾಗಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ವಚನ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ, ತನುವಿನಲ್ಲಿ ಹಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ, ಕೂಡಲ ಸಂಗಮ ದೇವ. ನೋಡಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ, ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ, ಕೂಡಲ ಸಂಗಮ ದೇವ. ನೋಡಿ, ಈ ವಚನದ ಮೂಲಕ ಬಸವಣ್ಣನವರು ಸಾಮಾನ್ಯ ಮನುಷ್ಯರ ಮನಸ್ಥಿತಿ ಹೇಗಿರುತ್ತೆ ಎಂಬುದನ್ನು ತಿಳಿಸಿದ್ದಾರೆ. ಇಲ್ಲಿ ಮನೆ ಅಂದರೆ ನಮ್ಮ ಅಂತರಂಗದ ಮನೆಯ ಬಗ್ಗೆ ಹೇಳಿರೋದಕ್ಕೆ ಹೊರಟಿದ್ದಾರೆ. ನಮ್ಮೆಲ್ಲರಿಗೂ ಸಹ ನೆನಪು ಬರುವಂಥದ್ದು ನಾವು ವಾಸ ಮಾಡ್ತಕ್ಕಂತಹ ನಿವಾಸ ಅಂತ ನೆನಪಾಗುತ್ತೆ. ಆದರೆ ಇಲ್ಲಿ ಮನೆ ಅಂದರೆ ಅಂತರಂಗದ ಮನೆ ಅಂತ ಹೇಳಿದ್ದಾರೆ ಬಸವಣ್ಣನವರು. ಆದರೆ ಆಧ್ಯಾತ್ಮಿಕ ಅಂತರಾತ್ಮವನ್ನು ಗಮನಿಸಿದಾಗ ನಮ್ಮ ಮನಸ್ಸಿನ ಮನೆಯೊಡೆಯ ಯಾರು, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯಲ್ಲಿ ಮನೆಯೊಡೆಯ ಏಕೆ ಇಲ್ಲ, ಹಾಗಾದರೆ ಮನಸ್ಸಿನ ಒಡೆಯ ಯಾರು ಅಂದರೆ ಅದೇ ಆತ್ಮಬಲ, ಇಚ್ಛಾಶಕ್ತಿ, ಛಲ, ಹಠ ಎಂಬ ಒಡೆಯ ಇದ್ದಾನ ಎಂಬ ಪ್ರಶ್ನೆಯನ್ನು ಇಲ್ಲಿ ಮುಂದಿಟ್ಟಿದ್ದಾರೆ. ಮೊದಲನೆಯ ಸಾಲಿನಲ್ಲಿ, ನಂತರದ ಸಾಲುಗಳಲ್ಲಿ ಅವರೇ ಅದಕ್ಕೆ ಉತ್ತರವನ್ನು ಸಹ ಹೇಳ್ತಿದ್ದಾರೆ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಅಂದರೆ ಹಿಂದಿನ ಕಾಲದಲ್ಲಿ ಮನೆಗಳ ಮುಂದೆ ದೊಡ್ಡ ದೊಡ್ಡ ಹೊಸ್ತಿಲುಗಳು, ಮರದ ಹೊಸ್ತಿಲುಗಳು ಇರ್ತಿದ್ದವು. ಅದರ ಮುಂದೆ ಹುಲ್ಲು ಗಿಡ ಗೆಂಟೆಗಳೆಲ್ಲ ಬೆಳೆಯುತ್ತಿದ್ದವು. ಅದು ಯಾವ ರೀತಿ ಬೆಳೀತಿತ್ತು ಅಂದರೆ, ಮನೆಯನ್ನು ಬಿಟ್ಟು ಬೀಗ ಹಾಕಿದಾಗ, ಮನೆ ಬಿಟ್ಟಾಗ ಅಂತ ಸಂದರ್ಭದಲ್ಲಿ ಬೆಳೀತಿರುತ್ತಲ್ಲ, ಹಾಗೆ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ, ನಮ್ಮ ಮನಸ್ಸಿಗೆ ಬೀಗ ಹಾಕಿದ್ದೀವಿ, ಬಾಗಿಲು ಮುಚ್ಚಿದ್ದೀವಿ. ಏನರಿಂದ? ಅಹಂಕಾರ ಅನ್ನೋ ವಸ್ತುವಿನಿಂದ, ಅಹಂಕಾರ ಅನ್ನೋ ಭಾವನೆಯಿಂದ ಮನಸ್ಸಿಗೆ ಬೀಗ ಹಾಕಿದ್ದೀವಿ. ಮನೆಯೊಳಗೆ ರಜೆ ತುಂಬಿ ಮನೆಯೊಳಗಣ ರಜಾ ಅಂದರೆ ಮನೆಯೊಳಗೆ ಧೂಳು ತುಂಬಿಕೊಂಡಿರ್ತಕ್ಕಂತಹ ಒಂದು ಮನೆ. ಆದರೆ ನಮ್ಮ ಮನಸ್ಸಿನಲ್ಲಿ ಏನು ಧೂಳು ತುಂಬಿಕೊಂಡಿದೆ ಅಂದರೆ, ಇಲ್ಲಿ ರಜಾ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂಗೆ ರಜಸ್ಸು ಅನ್ನೋ ಭಾವನೆ ಕೂಡ ಬರುತ್ತೆ. ಬರೀ ಆಸೆಗಳನ್ನು ತುಂಬಿಕೊಂಡಿದ್ದೀವಿ. ಎಲ್ಲವೂ ಅಷ್ಟಿದೆ, ಇಷ್ಟು ಬೇಕು, ಇಷ್ಟಿದ್ರೆ ಅಷ್ಟು ಬೇಕು ಅನ್ನೋ ಒಂದು ಅತಿ ಆಸೆಗಳಿಂದ ಹೋಗ್ತಾ ಇದ್ದೀವಿ. ಹೊಸ ಹೊಸ ಜ್ಞಾನವನ್ನು ಪಡಿತಾ ಇಲ್ಲ. ನನಗೆ ಎಲ್ಲ ಗೊತ್ತು, ನಾನೇ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ, ಇಲ್ಲ ನಾ ಎಲ್ಲ ಕೇಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಅಹಂಕಾರದಿಂದ, ರಜಸ್ಸು ಅನ್ನೋ ಒಂದು ಭಾವನೆಯಿಂದ ನಮ್ಮ ಮನೆಯೊಳಗೆ ನಮ್ಮ ಮನೆಯೊಡೆಯ ಇಲ್ಲ ಅಂದರೆ ಸಾಧಿಸುವಂತಹ ಛಲ ಇಲ್ಲ, ಹಂಬಲ ಇಲ್ಲ. ಯಾಕಂದರೆ ನನಗೆಲ್ಲ ತಿಳಿದಿದೆ ಅನ್ನೋ ಭಾವನೆಯಲ್ಲಿ ನಾವಿದ್ದೀವಿ. ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ. ತನು ಅಂದರೆ ಏನು? ನಮ್ಮ ದೇಹ. ದೇಹದ ತುಂಬ ಸುಳ್ಳು, ಬೂಟಾಟಿಕೆ, ಈ ಕಪಟ, ವಂಚನೆ ಅನ್ನೋ ಭಾವನೆಗಳನ್ನು ತುಂಬಿಸಿಕೊಂಡು ಬಿಟ್ಟಿದ್ದೀವಿ. ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ನಾವು ಕೆಲಸ ಮಾಡ್ತಕ್ಕಂತಹ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದೇ ವ್ಯಕ್ತಿಯನ್ನು ನಾವು ಬೈಕೊಳ್ಳಕ್ಕಂತಹ ಈ ರೀತಿ ನಮ್ಮ ತನುವಿನಲ್ಲಿ ಅಂದರೆ ನಮ್ಮ ದೇಹದ ತುಂಬ ಸುಳ್ಳುಗಳ ಹುತ್ತವನ್ನು ಬೆಳೆಸ್ಕೊಂಡಿದ್ದೀವಿ. ಹಾಗೆ ಮನದಲ್ಲಿ ವಿಷಯ ತುಂಬಿ ಅಂದರೆ ಇಲ್ಲಿ ವಿಷಯ ಅಂದ ತಕ್ಷಣ ಸಬ್ಜೆಕ್ಟ್ ಅಂತ ತಿಳ್ಕೊಬಾರ್ದು. ವಿಷಯ ಅಂದಾಗ ಇಂದ್ರಿಯಗಳ ಕಾಮನೆ ಅನ್ನೋ ಅಂಶ ಕೂಡ ಬರುತ್ತೆ. ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಇಂದ್ರಿಯಗಳ ಕಾಮನೆಗೆ ಒಳಗಾಗ್ತಿದ್ದೀವಿ. ಅದು ಬೇಕು, ಇದು ಬೇಕು. ನನ್ನ ಜೀವನದಲ್ಲಿ ಅದು ಪಂಚೇಂದ್ರಿಯಗಳಿಂದ ಆಗಿರಬಹುದು, ಜ್ಞಾನೇಂದ್ರಿಯಗಳಿಂದ ಆಗಿರಬಹುದು, ಕರ್ಮೇಂದ್ರಿಯಗಳಿಂದ ಆಗಿರಬಹುದು. ಈ ಎಲ್ಲದರಿಂದ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಮನಸ್ಸನ್ನು ಕಟ್ಟಿ ಹಾಕಿದ್ದೀವಿ. ಅದಕ್ಕೆ ಮನೆಯೊಳಗೆ ಮನೆಯೊಡೆಯನಿಲ್ಲ. ಯಾವಾಗ ಮನೆಯಲ್ಲಿ ಧೂಳು ತುಂಬಿಕೊಂಡಾಗ ಕಸವನ್ನು ಗುಡಿಸ್ತೀವಿ, ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಈ ಎಲ್ಲ ರೀತಿಯ ಕಸಗಳಿವೆ. ಇಂದ್ರಿಯಗಳ ಕಾಮನೆ, ಸುಳ್ಳು, ಹಾಗೆ ಅಹಂಕಾರ ಮತ್ತು ಎಲ್ಲವನ್ನು ನಾವು ಹೊರಹಾಕಿದಾಗ ಏನಾಗುತ್ತೆ, ಹೊಸ ಜ್ಞಾನವನ್ನು ಪಡ್ಕೋತೀವಿ. ಅದಕ್ಕೆ ಮತ್ತೆ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯನಿಲ್ಲ, ಕೂಡಲ ಸಂಗಮ ದೇವ. ಈ ಎಲ್ಲ ಇರೋದ್ರಿಂದ ನಿಮ್ಮ ಮನೆಯ ಒಡೆಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಈ ವಚನದಲ್ಲಿ ನಮಗೆ ಮುಖ್ಯವಾಗಿ ತಿಳಿದು ಬರ್ತಕ್ಕಂತಹದ್ದು 3 ಅಂಶಗಳಿದೆ. ಆ 3 ಅಂಶಗಳು ಏನಂದರೆ, ಹೊಸ ಜ್ಞಾನ ಮುಕ್ತವಾಗಿ ತಿಳ್ಕೊಳ್ಬೇಕು, ಅದು ಯಾರಿಂದಲೇ ಆಗಿರಲಿ ತಿಳ್ಕೊಬೇಕು. ಹಾಗೆ 2ನೇ ಅಂಶ ಅಂದರೆ ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರ ಭಾವನೆಯನ್ನು ಬಿಡಬೇಕು. 3ನೇ ಅಂಶ ಅಂದರೆ ಆಸೆಗಳ ಮೇಲೆ ಹತೋಟಿಯನ್ನು ಇಟ್ಟು ನೆಮ್ಮದಿ ಜೀವನವನ್ನು ಸಾಗಿಸ್ಬೇಕು. ಹಾಗೆ ಮತ್ತೊಮ್ಮೆ ವಚನವನ್ನು ಹೇಳೋದಾದರೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ,
ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.